ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಒಳ್ಳೆ ಒಂದು ರೆಮಿಡಿನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ತುಂಬ ಶೈನ್ ಆಗಿರಬೇಕು ನಮ್ಮ ಹೇರ್ಸು. ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು, ಥಿಕ್ ಆಗಬೇಕು, ಹಾಗೆ ಬ್ಲ್ಯಾಕ್ ಆಗಿ ಹೇರ್ಸ್ ಬರಬೇಕು. ಕೈ ಇಟ್ಟರೆ ಹಾಗೆ ಕೂದಲು ಜಾರಬೇಕು, ಆ ಥರ ನಮಗೆ ಹೇರ್ಸ್ ಬೇಕು ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಅಗಸೆ ಬೀಜ ಅಂತಂದರೆ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅಗಸೆ ಬೀಜದಿಂದ ಒಂದು ಹೇರ್ ಪ್ಯಾಕನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಗಸೆ ಬೀಜ ಇಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಾ ನಮ್ಮ ಹೇರ್ಸ್ಗೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಂಡ್ವರೆಗೆ ನೋಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ಈ ಅಗಸೆಯಿಂದ ಎಣ್ಣೆಯನ್ನು ತಯಾರು ಮಾಡ್ತಾರೆ, ಹಾಗೆ ಮನೆಗೆ ಚಟ್ನಿ ಪುಡಿಗಳನ್ನು ಕೂಡ ಮಾಡ್ತಾರೆ. ಹಾಗೆಯೇ ಇದನ್ನು ಹೇರ್ ಗ್ರೋತ್ಗೂ ಕೂಡ ಉಪಯೋಗಿಸ್ಬೋದು. ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನೀವು ನೋಡ್ತಾ ಇರ್ಬೋದು, ಅಗಸೆ ಬೀಜಗಳನ್ನು ತುಂಬ ನೈಸಾಗಿರುತ್ತೆ, ಮುಟ್ಟಿದ್ರೆ ಹಾಗೆ ಜಾರಬೇಕು, ಆ ಥರ ಇರುತ್ತೆ ಈ ಅಗಸೆ ಬೀಜಗಳು. ಇದರಿಂದ ಒಂದೊಳ್ಳೆ ಹೇರ್ ಪ್ಯಾಕನ್ನು ಮಾಡ್ಕೊಂಡ್ಬಿಡೋಣ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಮಗೆ. ಎಷ್ಟೇ ಕೂದಲು ಡ್ರೈ ಆಗಿರಲಿ, ಎಷ್ಟೇ ಕೂದಲು ಒಣದಾಗಿರಲಿ, ಇದನ್ನು ನಾವು ಉಪಯೋಗಿಸ್ತಾ ಬರೋದ್ರಿಂದ ನೈಸರ್ಗಿಕವಾದಂಥ ಒಂದು ಹೊಳಪನ್ನು, ಒಂದು ಮೆರಗನ್ನು ತಂದು ಕೊಡುವ ಶಕ್ತಿ ಇದರಲ್ಲಿ ಇದೆ. ತುಂಬ ನೈಸಾಗಿ, ತುಂಬ ಸ್ಮೂತಾಗಿ, ಶೈನ್ ಆಗಿ ಈ ಹೇರನ್ನು ಮಾಡುತ್ತೆ. ಇದನ್ನು ನಾವು ಪದೇ ಪದೇ ಬಳಸ್ತಾ ಬರೋದ್ರಿಂದ ಕೂದಲನ್ನ ಡ್ರೈ ಆಗೋಕ್ಕೆ ಬಿಡೋದಿಲ್ಲ, ಕೂದಲನ್ನ ಯಾವಾಗಲೂ ಸ್ಮೂತಾಗಿ ಇಡುತ್ತೆ. ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲಿನ ಬುಡದಿಂದ ತುದಿಯವರೆಗೂ ಕೂಡ ಪೋಷಣೆ ನೀಡುತ್ತೆ. ಕೂದಲು ಉದುರುವುದನ್ನು ಹೋಗಲಾಡಿಸುತ್ತೆ. ಕೂದಲು ತುಂಬಾ ಉದುರುತ್ತಾ ಇದೆ, ಬುಡದಿಂದನೇ ಕೂದಲು ಕಿತ್ತು ಕಿತ್ತು ಬರ್ತಾ ಇದೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ, ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅದೆಲ್ಲ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ಅಂತಂದರೆ ನಾವು ಅಗಸೆ ಬೀಜದ ಆಯಿಲನ್ನು, ಅಗಸೆ ಬೀಜದ ಪೇಸ್ಟನ್ನು ಮಾಡಿಕೊಂಡು ಹಚ್ಕೊಳ್ತಾ ಬರೋದ್ರಿಂದ ಕೂದಲಿಗೆ ಒಳ್ಳೆ ಶೈನ್ ಆಗುತ್ತೆ. ಹಾಗೆ ಕೂದಲು ಬುಡದಿಂದ ಸ್ಟ್ರಾಂಗ್ ಆಗುತ್ತೆ. ಬುಡದಿಂದ ತುದಿಯವರೆಗೂ ಕೂಡ ಪೋಷಣೆ ನೀಡುವ ಶಕ್ತಿ ಈ ಅಗಸೆ ಬೀಜದಲ್ಲಿದೆ ಅಂತಲೇ ಹೇಳ್ಬೋದು. ಕೂದಲು ಉದುರುವುದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುತ್ತೆ. ಹಾಗೆ ಕೂದಲು ರಿಂಕಲ್ ಥರ ಇರುತ್ತೆ, ಸುರುಳಿ ಥರ ಇರುತ್ತೆ, ಆ ಸುರುಳಿಯನ್ನು ಕೂಡ ಹೋಗಲಾಡಿಸಿ ಕೂದಲನ್ನ ಸ್ಟ್ರೇಟ್ ಮಾಡುತ್ತೆ. ಕೂದಲು ನೀಳವಾಗಿ ಇರುವಂತೆ ಸಪೋರ್ಟ್ ಮಾಡುತ್ತೆ. ತುಂಬ ಜನರಿಗೆ ಕೂದಲು ಕವಲು ಹೊಡೆದಿರುತ್ತೆ, ಅಂದರೆ ಕೂದಲು ತುದಿಯಲ್ಲಿ ಸ್ಪ್ಲಿಟ್ ಎಂಡ್ ಥರ, ಒಂದರಲ್ಲಿ 2, 3 ಈ ಥರ ಆಗಿರುತ್ತೆ. ಅದನ್ನು ಕೂಡ ಹೋಗಲಾಡಿಸೋ ಶಕ್ತಿ ಈ ಅಗಸೆ ಬೀಜದಲ್ಲಿದೆ. ಅಗಸೆ ಬೀಜದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಇ ಇರುತ್ತೆ. ಇದು ಒಣ ಕೂದಲಿಗೆ ಅಗತ್ಯವಿರುವ ಹೈಡ್ರೇಟಿಂಗ್ ಪೋಷಣೆಯನ್ನು ಕೂಡ ನೀಡುತ್ತೆ. ವಿಟಮಿನ್ ಇ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರೋದ್ರಿಂದ ಕೂದಲ ಬೆಳವಣಿಗೆಯನ್ನು ಕೂಡ ಉತ್ತೇಜಿಸುವ ಶಕ್ತಿ ಇದರಲ್ಲಿದೆ. ಇನ್ನು ಈ ಅಗಸೆ ಬೀಜ ನೆತ್ತಿಯ ಹಾನಿಯನ್ನ ತಡೆಯುತ್ತೆ, ಹಾಗೂ ಈ ಬೀಜಗಳೇನಿದಾವೆ ಇವು ರಕ್ತ ಪರಿಚಲನೆಯನ್ನು ಕೂಡ ಸುಧಾರಿಸುವ ಶಕ್ತಿ ಇದರಲ್ಲಿವೆ. ಇದನ್ನು ನಾವು 8 ದಿವಸಕ್ಕೆ ಒಂದು ಸರಿನಾದರೂ ಹೇರ್ ಆಯಿಲ್ ಇರ್ಬೋದು, ಇದರ ಹೇರ್ ಆಯಿಲ್ ಕೂಡ ಮಾಡಿಕೊಂಡು ನಾವು ಹಚ್ಕೋಬೋದು. ಹಾಗೆ ಹೇರ್ ಪ್ಯಾಕನ್ನು ಕೂಡ ಮಾಡ್ಕೊಂಡು ಹಚ್ಕೊಳ್ತಾ ಬರೋದ್ರಿಂದ ಯಾವತ್ತೂ ನಮ್ಮ ಹೇರ್ಸು ಬೆಳ್ಳಗಾಗೋಕ್ಕೆ ಬಿಡೋದಿಲ್ಲ, ಕಪ್ಪಾಗಿ ಇರುವಂತೆ ಮಾಡುತ್ತೆ, ಶೈನ್ ಆಗಿರುವಂತೆ ಮಾಡುತ್ತೆ, ಹಾಗೆ ಥಿಕ್ಕಾಗಿ ಹೇರ್ಸ್ ಬರುವಂತೆ ಮಾಡುತ್ತೆ. ಹಾಗೆ ರಿಂಕಲ್ ಹೇರ್ಸ್ ಆಗೋಕ್ಕೆ ಬಿಡೋದಿಲ್ಲ, ಅಷ್ಟೊಂದು ಹೇರ್ ಸ್ಟ್ರೇಟ್ ಆಗಿ ಬೆಳವಣಿಗೆ ಆಗುತ್ತೆ. ತುಂಬ ಸಹಾಯಕಾರಿಯಾಗಿದೆ ನಮ್ಮ ಹೇರ್ ಗ್ರೋತಿಗೆ ಅಂತಲೇ ಹೇಳ್ಬೋದು. ನಾನು ಈ ಅಗಸೆ ಬೀಜಗಳನ್ನು ನೆನೆಸ್ತಾ ಇದ್ದೀನಿ, ಯಾಕಂತಂದರೆ ಇದು ತುಂಬ ನೆನೆದಷ್ಟು ನಮಗೆ ಹೇರ್ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾನು ರಾತ್ರಿ ಒಂದು ಬೌಲಲ್ಲಿ ನೆನೆಯಲು ಬಿಟ್ಟಿದ್ದೀನಿ. 1.5 ಸ್ಪೂನ್ ಆಗುವಷ್ಟು ಅಗಸೆ ಒಣ ಬೀಜಗಳನ್ನು ಕೂಡ ಹಾಕಿ ನೆನೆಯಲು ಇಟ್ಟಿದ್ದೀನಿ. ಸುಮಾರು 7-8 ತಾಸು ಈ ಥರ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಅಂದು ನಾನು ರಾತ್ರಿನೇ ಹೀಗೆ 1.5 ಸ್ಪೂನ್ ಆಗುವಷ್ಟು ಅಗಸೆ ಬೀಜಗಳನ್ನ ನೆನೆಯಲು ಬಿಟ್ಟಿದ್ದೀನಿ. ಈಗ ಈ ಅಗಸೆ ಬೀಜಗಳು ನೆನೆದಿದೆ. ಇದು ಸುಮಾರು 7-8 ತಾಸು ಹಾಗೆ ಬಿಟ್ಟಿದ್ದೆ. ನಾನು ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಗಟ್ಟಿಯಾಗಿ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದೆ ಅಂತ. ಇದು ಎಷ್ಟೊಂದು ನೈಸಾಗಿ ಕಾಣಿಸ್ತಾ ಇದೆ, ಹಾಗೆ ಕೈ ಇಟ್ಟರೆ ಜಾರಬೇಕು, ಆ ಥರ ಇದೆ. ಇದು ಮೊದಲೇ ನೋಡೋಕ್ಕೆ ತುಂಬಾ ನೈಸಾಗಿ ಕಾಣಿಸುತ್ತೆ ಅಗಸೆ ಬೀಜಗಳು. ಇದನ್ನು ಪೇಸ್ಟ್ ಮಾಡಿ ನಾವು ತಲೆಗೆ ಅಪ್ಲೈ ಮಾಡಿದ್ರೆ ರಿಸಲ್ಟ್ ಹೇಗಿರ್ಬೋದು, ಎಷ್ಟು ಚೆನ್ನಾಗಿ ನಮ್ಮ ಹೇರ್ಸ್ಗೆ ರಿಸಲ್ಟ್ ಕೊಡ್ಬೋದು ಅನ್ನೋದನ್ನು ನೀವೇ ಊಹೆ ಮಾಡಿ ಫ್ರೆಂಡ್ಸ್. ಇಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಅಗಸೆ ಬೀಜಗಳು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಈ ಅಗಸೆ ಬೀಜಗಳು. ತುಂಬ ಚೆನ್ನಾಗಿ ಕಾಳುಗಳು, ಒಂದು ಚಿಕ್ಕ ಚಿಕ್ಕ ಕಾಳುಗಳು ಎಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇದೆ. ಸುಮಾರು 7-8 ತಾಸು ನೆನೆದಿರೋದ್ರಿಂದ ಈ ಥರ ಉಬ್ಬಿರೋ ಥರ ಕಾಳುಗಳು ಕಾಣಿಸ್ತಾ ಇದೆ. ಹೀಗೆ ನೆನೆ ಇಟ್ಟಿರೋ ಕಾಳುಗಳನ್ನು ನಾವು ಒಂದು ಒಳ್ಳೆ ಪೇಸ್ಟನ್ನು ಮಾಡ್ಕೊಳ್ಳೋಣ. ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ pH ಮಟ್ಟವನ್ನು ಕೂಡ ವೃದ್ಧಿಸುತ್ತೆ, ಹಾಗೂ ಎಣ್ಣೆಯ ಉತ್ಪಾದನೆಯನ್ನು ಕೂಡ ನಮ್ಮ ತಲೆಯಲ್ಲಿ ಸಮತೋಲನಗೊಳಿಸುತ್ತೆ ಅಂತಲೇ ಹೇಳ್ಬೋದು. ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಈ ಅಗಸೆ ಬೀಜದಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಸಮೃದ್ಧವಾಗಿರುತ್ತೆ. ಆರೋಗ್ಯಕರವಾದಂಥ ಕೂದಲ ಬೆಳವಣಿಗೆಗೆ, ಹಾಗೂ ತಲೆಯಲ್ಲಿ ಚಿಕ್ಕ ಚಿಕ್ಕ ಕೂದಲು ಇರುತ್ತೆ, ಅದು ಗ್ರೋತೇ ಆಗ್ತಾ ಇರಲ್ಲ, ತುಂಬ ಚಿಕ್ಕ ಚಿಕ್ಕ ಕೂದಲು ಹಾಗೆ ಇದ್ಬಿಟ್ಟಿರುತ್ತೆ, ಅದು ಕೂಡ ಬೆಳವಣಿಗೆಗೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಅಗಸೆ ಬೀಜ. ಪ್ರತಿಯೊಂದು ಕೂದಲನ್ನು ಕೂಡ ಗಟ್ಟಿಗೊಳಿಸುತ್ತೆ, ಬಲಪಡಿಸುತ್ತೆ.
ಕೂದಲಿಗೆ ಆಗುವ ಪ್ರತಿಯೊಂದು ಹಾನಿಯನ್ನು ಕೂಡ ದೂರ ಮಾಡುತ್ತೆ. ಕೂದಲು ಟಿಸಿಲು ಹೊಡೆಯುವುದನ್ನು ಕೂಡ ಅಂದರೆ ಸ್ಪ್ಲಿಟ್ ಎಂಡ್ ಆಗುವುದನ್ನು ಕೂಡ ತಡೆಯೋ ಶಕ್ತಿ ಇದರಲ್ಲಿದೆ. ತುಂಬ ಪ್ರಮಾಣದಲ್ಲಿ ಪೋಷಕಾಂಶಗಳು ಕೂಡಿರುತ್ತೆ. ಇದು ಒಂದೊಳ್ಳೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ನಮಗೆ. ನಾನು ಸುಮಾರು 7-8 ತಾಸು ನೆನೆಸಿಟ್ಟಿರೋ ಈ ಅಗಸೆ ಬೀಜಗಳನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಥರ ನಾನು ರುಬ್ಕೊಂಡಿದ್ದೀನಿ. ನಾನು ನೆನೆಸಿಟ್ಟಿರೋ ಅಗಸೆ ಬೀಜಗಳು ಹಾಗೆ ಅದರಲ್ಲಿ ಹಾಕಿರೋ ನೀರನ್ನು ಎಲ್ಲವನ್ನು ಕೂಡ ಮಿಶ್ರಣ ಮಾಡಿ ನಾನು ಈ ಥರ ಪೇಸ್ಟನ್ನು ನಾನು ಮಾಡ್ಕೊಂಡಿದ್ದೀನಿ. ಇದು ತುಂಬ ತೆಳುವಾಗಿರುತ್ತೆ. ಹೀಗೆ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಇದನ್ನು ನಾವು ಶೋಧಿಸ್ಕೊಳ್ಬೇಕಾಗುತ್ತೆ. ನೀಟಾಗಿ ಶೋಧಿಸ್ಕೊಂಡು ಆಮೇಲೆ ಅಪ್ಲೈ ಮಾಡ್ತಾ ಬರೋಣ. ಯಾಕಂದರೆ ತದಿ ಇರೋ ಈ ಪೇಸ್ಟನ್ನು ನಾವು ಹಚ್ಕೊಳ್ಳೋಕ್ಕೆ ಆಗಲ್ಲ. ಈ ತದಿ ಎಲ್ಲ ನಾವು ತೆಗಿಬೇಕಾಗುತ್ತೆ ಒಂದು ಕಡೆಗೆ. ಹಾಗೆ ನೀರನ್ನು ಮಾತ್ರ ನಾವು ತಲೆಗೆ ಅಪ್ಲೈ ಮಾಡ್ಕೋಬೇಕು. ಹಾಗಾಗಿ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಇದರ ಮೇಲಿರುವ ತದಿ ಎಲ್ಲ ನಾನು ತೆಗೆದು ಹಾಕ್ತೀನಿ. ಇದು ಬೇಡ ನಮಗೆ ತಲೆಗೆ. ಹಾಗಾಗಿ ನಾನು ನೀರನ್ನು ಮಾತ್ರ ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗುತ್ತೆ. ಈ ತದಿ ಇರೋದ್ರಿಂದ ಇದನ್ನು ಅಪ್ಲೈ ಮಾಡೋಕ್ಕೆ ಸರಿಯಾಗಲ್ಲ. ತಲೆಯಲ್ಲಿ ಹಾಗೆ ಕಾಣಿಸ್ತಾ ಇರುತ್ತೆ ಅಂತ ಇದನ್ನೆಲ್ಲ ನಾನು ಕ್ಲೀನಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ತುಂಬ ಜನರು ಕೂದಲು ಉದುರುವ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ತುಂಬ ಜನರು ಯೋಚನೆ ಮಾಡ್ತಾ ಇದ್ದಾರೆ, ಎಷ್ಟೊಂದು ಕೂದಲು ಉದುರ್ತಾ ಇದೆ, ಎಷ್ಟೊಂದು ನಮಗೆ ತಲೆಯಲ್ಲಿ ಹೊಟ್ಟು ಇದೆ, ಹಾಗೆ ನಮ್ಮ ಕೂದಲು ಬೇಗನೆ ಬಿಳುಪಾಗ್ತಾ ಇದೆ, ಹಾಗೆ ಕೂದಲು ತುಂಬಾ ಉದುರ್ತಾ ಇದೆ, ಸ್ಪ್ಲಿಟ್ ಎಂಡ್ ಆಗ್ತಾ ಇದೆ, ಕೂದಲು ದಪ್ಪ ಇಲ್ಲ, ತುಂಬ ತೆಳುವಾಗಿದೆ. ಪ್ರತಿಯೊಂದು ಕೂದಲಿಗೆ ಸಂಬಂಧಪಟ್ಟಿರೋಂಗೆ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡೋ ಶಕ್ತಿ ಈ ಅಗಸೆ ಬೀಜದಲ್ಲಿದೆ. ತುಂಬ ಅಂದರೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನೀವು ಒಂದು ಸರಿ ಯೂಸ್ ಮಾಡಿ ನೋಡಿ, ತುಂಬ ರಿಸಲ್ಟ್ ಕೊಡುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆವಾಗಲೇ ನಮ್ಮ ಕೂದಲು ತುಂಬ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಶೈನ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ, ಹೊಟ್ಟನ್ನು ದೂರ ಮಾಡುತ್ತೆ, ಹಾಗೆ ಸ್ಪ್ಲಿಟ್ ಎಂಡನ್ನು ದೂರ ಮಾಡುತ್ತೆ. ತೆಳ್ಳಗಿರೋ ಕೂದಲೆಲ್ಲ ದಪ್ಪವಾಗಿ ಇರಬೇಕು, ಉದ್ದವಾಗಿರಬೇಕು. ಹೇರ್ ಗ್ರೋತು ಯಾವಾಗಲೂ ಚೆನ್ನಾಗಿರಬೇಕು. ಯಾವಾಗಲೂ ಹೇರ್ ಫಾಲ್ ಆಗಬಾರ್ದು. ಹಾಗೆ ಒಂದು ಸಣ್ಣ ಏಜ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಬಿಳಿ ಕೂದಲಾಗೋಕ್ಕೆ. ಆ ಕೂದಲನ್ನು ನಾವು ಕಂಟ್ರೋಲ್ ಮಾಡಬೇಕು. ನಮ್ಮ ಕೂದಲು ಸದಾ ಕಪ್ಪಾಗಿರಬೇಕು, ಶೈನ್ ಆಗಿರಬೇಕು, ಸಿಲ್ಕ್ ಆ್ಯಂಡ್ ಶೈನಿ ಥರ ಇರಬೇಕು. ಹೇರ್ ಗ್ರೋತು ತುಂಬ ಚೆನ್ನಾಗಿರಬೇಕು ಅಂದರೆ ನಾವು ಮಾಡ್ಕೊಳ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮಗೆ. ಹಾಗೆಯೇ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ. ಇದು ಕೂಡ ಹಾಗೆಯೇ ಹೇರ್ಸ್ಗೆ ಹೇಳಿ ಮಾಡಿಸಿರೋ ರೆಮಿಡಿ ಅಂತಲೇ ಹೇಳ್ಬೋದು. ಇದು ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುತ್ತೆ. ಬಿಳಿ ಕೂದಲು ಆಗೋದನ್ನು ಶಾಶ್ವತವಾಗಿ ದೂರ ಮಾಡುತ್ತೆ. ಲಿಂಬೆಹಣ್ಣಿನ ರಸದಲ್ಲಿ ಅತಿ ಹೆಚ್ಚು ಸಿಟ್ರಿಕ್ ಆಮ್ಲ ಇರುತ್ತೆ. ಹಾಗೆ ಆಂಟಿಫಂಗಲ್ ಗುಣಲಕ್ಷಣಗಳು ಇರೋದ್ರಿಂದ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತೆ. ಹಾಗೂ ನೆತ್ತಿಯಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತಾ ಇರ್ತೀವಿ, ಅದನ್ನು ಕೂಡ ತೆಗೆದುಹಾಕೋ ಶಕ್ತಿ ಇದರಲ್ಲಿ ಇದೆ. ನ್ಯಾಚುರಲ್ ಆಗಿ ಒಂದು ಹೊಳಪನ್ನು ತಂದುಕೊಡೋ ಶಕ್ತಿ ಈ ಲಿಂಬೆ ರಸದಲ್ಲಿದೆ. ಹಾಗೆ ಕೂದಲ ಬೆಳವಣಿಗೆಯನ್ನು ಪ್ರಚೋದಿಸುತ್ತೆ, ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ, ಬಿಳಿ ಕೂದಲನ್ನು ಶಾಶ್ವತವಾಗಿ ದೂರ ಮಾಡೋ ಶಕ್ತಿ ಈ ಲಿಂಬೆ ರಸದಲ್ಲಿದೆ ಅಂತಲೇ ಹೇಳ್ಬೋದು. ನಾನು ಹೀಗೆ ಶೋಧಿಸ್ಕೊಂಡಿರೋ ಈ ಪದಾರ್ಥವನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಇದೆ ಅಂತ. ಇದನ್ನು ನಾವು ಪದೇ ಪದೇ ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಹೇರ್ ಶೈನ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಥಿಕ್ ಆಗುತ್ತೆ, ಹೇರ್ ಲಾಂಗ್ ಆಗುತ್ತೆ, ರಿಂಕಲ್ ಹೇರ್ಸ್ ಆಗೋಕ್ಕೆ ಬಿಡೋದಿಲ್ಲ, ತುಂಬ ಸ್ಟ್ರೇಟ್ ಹೇರ್ ಆಗುತ್ತೆ. ಈ ಅಗಸೆ ಬೀಜದಿಂದ ಎಣ್ಣೆನ ತಯಾರು ಮಾಡ್ತೀವಿ, ಹಾಗೆ ಚಟ್ನಿ ಪುಡಿಗಳನ್ನು ಮಾಡ್ತೀವಿ, ಅಡುಗೆಗೆ ಬಳಸ್ತೀವಿ. ಹಾಗೆಯೇ ಕೈ ನೋವು, ಕಾಲು ನೋವು, ಸಂದುಗಳೆಲ್ಲ ಹಿಡಿಯೋದು, ಅದನ್ನು ದೂರ ಮಾಡ್ಕೋಬೇಕಂತಂದರೆ ನಾವು ಅಗಸೆ ಬೀಜದ ಎಣ್ಣೆನ ಉಪಯೋಗಿಸೋದ್ರಿಂದ ಎಲ್ಲ ಸಂದುಗಳ ನೋವು, ಕುತ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಎದ್ರಿ ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಕಾಲು ನೋವನ್ನು ನಾವು ಅನುಭವಿಸ್ತಾ ಇರ್ತೀವಿ. ಪ್ರತಿಯೊಂದು ದೇಹಕ್ಕೆ ಸಂಬಂಧಪಟ್ಟಂಗೆ ನೋವನ್ನು ದೂರ ಮಾಡುವ ಶಕ್ತಿ ಈ ಅಗಸೆ ಬೀಜದಲ್ಲಿದೆ. ಹಾಗೆಯೇ ಇದು ಹೇರ್ ಗ್ರೋತ್ಗೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹೇರ್ ಗ್ರೋತು ತುಂಬ ಚೆನ್ನಾಗಿ ಬರುವಂತೆ ಮಾಡುತ್ತೆ. ಹೀಗೆ ಮಾಡಿರೋ ಈ ಹೇರ್ ಪ್ಯಾಕನ್ನು ನೀವು ಕಾಟನಿನ ಸಹಾಯದಿಂದ ಕೂದಲ ಬುಡಕ್ಕೆ ನೀಟಾಗಿ ಹೆಚ್ಕೊಳ್ಳಿ. ಡ್ಯಾಂಡ್ರಫನ್ನು ರಿಮೂವ್ ಮಾಡುತ್ತೆ, ಕೂದಲು ಗ್ರೋತ್ಗೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಕೂದಲಿನ ಬುಡಭಾಗಕ್ಕೆ ಕಾಟನ್ ಸಹಾಯದಿಂದ ನೀಟಾಗಿ ಹಚ್ಕೊಂಡು ಕೂದಲಿನ ಬುಡದಿಂದ ತುದಿಯವರೆಗೂ ಕೂಡ ಎಲ್ಲಿನೂ ಕೂಡ ಒಂದು ಹೇರ್ಸೂ ಕೂಡ ಮಿಸ್ ಆಗದಂಗೆ ಪೂರ್ತಿಯಾಗಿ ತಲೆಯ ಭಾಗಕ್ಕೆ ಪೂರ್ತಿಯಾಗಿ ಕೂದಲಿನ ಬುಡದಿಂದ ತುದಿಯವರೆಗೂ ನೀವು ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದೇ ಸರಿಗೇ ನಿಮಗೆ ಕೂದಲು ಹೇಗೆ ಚೇಂಜಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ನಾವು ಹೇರ್ ವಾಶ್ ಮಾಡುವಾಗ ಕೇವಲ ಶಾಂಪೂವನ್ನು ಅಷ್ಟೇ ಬಳಸದೆ ಈ ಪದಾರ್ಥವನ್ನು ಸ್ವಲ್ಪ ಭಾಗದಲ್ಲಿ ತೆಗೆದುಕೊಂಡು ಹಾಗೆಯೇ ಸ್ವಲ್ಪ ಅದಕ್ಕೆ ಶಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ನೊರೆ ಬರೋ ಥರ ಇದನ್ನು ಮಾಡಿಕೊಂಡು ಈ ನೊರೆಯನ್ನು ನಾವು ಅಪ್ಲೈ ಮಾಡ್ತಾ ಕೂದಲನ್ನು ಕ್ಲೀನಾಗಿ ತೊಳಿತಾ ಬರೋದ್ರಿಂದನೂ ಈ ಅಂಶ ಕೂಡ ವಾಶ್ ಮಾಡ್ತಾ ಇರುವಾಗೂ ಕೂಡ ಈ ಅಂಶ ನಮ್ಮ ತಲೆಯಲ್ಲಿ ಇರುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹೀಗೆ ನೀವು ಮಾಡ್ತಾ ಬನ್ನಿ
ನೀವು ವಾರದಲ್ಲಿ 1 ಸರಿ ಆದರೆ 1 ಸರಿ ಮಾಡ್ಕೊಳ್ಳಿ, 2 ಸರಿ ಆದರೆ 2 ಸರಿ ಮಾಡ್ಕೊಳ್ಳಿ. ಪದೇ ಪದೇ ಈ ಮೆಥಡನ್ನು ನೀವು ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಹೇರ್ ಗ್ರೋತು ತುಂಬ ಚೆನ್ನಾಗಿ ಉದ್ದವಾಗಿ ಬರುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಒಟ್ಟು ಕಡಿಮೆ ಆಗುತ್ತೆ. ತುಂಬಾ ಹೇರ್ಸ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್.